TDS ಆದಾಯದ ಮೂಲದಲ್ಲಿ ತೆರಿಗೆ ಕಡಿತ ಅಂತ ಕರೀತಾರೆ. ಆದಾಯದ ಮೂಲದಲ್ಲಿ ತೆರಿಗೆ ಕಡಿತ 1961 ಆಕ್ಟ್ ಪ್ರಕಾರ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು TDS ಅನ್ನ ಜಾರಿ ತರ್ತಾರೆ. ಇದರಲ್ಲಿ ಒಬ್ಬ ವ್ಯಕ್ತಿ ಇಯರ್ಲಿ ಇಷ್ಟ ಅರ್ನ್ ಮಾಡ್ಬೇಕಂತ ಇದೆ, ಅದಕ್ಕಿಂತ ಜಾಸ್ತಿ ಅರ್ನ್ ಮಾಡಿದ್ರೆ ಅವನಿಗೆ TDS ಅನ್ನೋದು ಅಪ್ಲೈ ಆಗುತ್ತೆ. ಅದೇ ಗೂಡ್ಸಿನ ಮೇಲೆ ಅಪ್ಲೈ ಆಗೋದನ್ನ GST ಅಂತ ಕರೀತಾರೆ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಸರ್ವಿಸಿನ ಮೇಲೆ ಅಥವಾ ಗೂಡ್ಸಿನ ಮೇಲೆ ಬೀಳುವಂತ ಟ್ಯಾಕ್ಸ್ ಅನ್ನ GST ಅಂತ ಕರೀತಾರೆ. ಅದೇ ವ್ಯಕ್ತಿ ಅರ್ನಿಂಗ್ ನ ಮೇಲೆ ಬೀಳುವಂತ ಟ್ಯಾಕ್ಸ್ ಅನ್ನ TDS ಅಂತ ಕರೀತಾರೆ. ಸೊ ಇದರಲ್ಲಿ ವಿತ್ ಪಾನ್ ಇದ್ರೆ 10%, ವಿದೌಟ್ ಪಾನ್ ಇದ್ರೆ 20% ಬರುತ್ತೆ. ಯಾರ್ಯಾರಿಗೆ ಇದು ಅಪ್ಲೈ ಆಗುತ್ತೆ ಅಂದ್ರೆ ನಾನ್ ಸ್ಯಾಲರಿಡ್ ಪರ್ಸನ್ ಯಾರಿರ್ತಾರೆ ಅವ್ರಿಗೆ ಅಪ್ಲೈ ಆಗುತ್ತೆ. ಅದೇ ರೀತಿಯಾಗಿ ಕಮಿಷನ್ ಏಜೆಂಟ್ ಗಳಿಗೆ ಅಂದ್ರೆ LIC ಏಜೆಂಟ್ ಗಳಿಗೆ ಅಪ್ಲೈ ಆಗುತ್ತೆ. ಅದೇ ರೀತಿ ಹಾರ್ಸ್ ರೇಸು ಮತ್ತೆ ನೀವು ಲಾಟ್ರಿಯಲ್ಲಿ ಗೆದ್ದಂತ ಹಣಗಳಿಗೆ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ, ಬಿಗ್ ಬಾಸ್ ಬೇರೆ ಬೇರೆ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ, ಅದಕ್ಕೆ ಅಪ್ಲೈ ಆಗುತ್ತೆ. ರೆಂಟ್ ರಿಸೀವ್ಡ್ ಮಾಡ್ಕೊಂಡ್ರೆ ಅದಕ್ಕೂ ಕೂಡ ಅಪ್ಲೈ ಆಗುತ್ತೆ. ಸೊ ನೆಕ್ಸ್ಟ್ ಇದರಿಂದ ಏನ್ ಯೂಸ್ ಅಂತ, ಸೊ ಏನ್ TDS ಕಟ್ ಆಗುತ್ತೆ ಅದು ರಿಟರ್ನ್ ಆಗಿ ನಮ್ಗೆ ಬರುತ್ತೆ, ಬಟ್ ಯಾವುದೇ ಬಡ್ಡಿ ಬರೋದಿಲ್ಲ. ತಿಂಗಳ ಎಷ್ಟು ಕಟ್ ಆಗಿರುತ್ತೆ ಅದು ಇಯರ್ಲಿ ಒನ್ಸ್ ಪೇಮೆಂಟ್ ಅನ್ನ ನಾವು ಮಾಡ್ಕೋಬಹುದು. ಮೇ ನಂತರ ಅದಕ್ಕೆ ಒಂದು ಪೀರಿಯಡ್ ಅನ್ನ ಬಿಟ್ಟಿರ್ತಾರೆ, 1 ಮಂತ್ 2 ಮಂತ್ಸ್ ಅಂತ ಒಂದು ಪೀರಿಯಡ್ ಅನ್ನ ಬಿಟ್ಟಿರ್ತಾರೆ. ಆ ಪೀರಿಯಡ್ ಒಳಗಡೆ ನಾವು ಅದನ್ನ ರಿಪೇಮೆಂಟ್ ಗೆ ಹಾಕೋಬೇಕು. ಸೊ ಆವಾಗ ನಮ್ಗೆ ರಿಫಂಡ್ ಆಗುತ್ತೆ. ನೆಕ್ಸ್ಟ್ ಇದರಿಂದ ಏನ್ ಯೂಸ್ ಅಂತ, ನಾವೊಬ್ಬರು ಗೌರ್ಮೆಂಟ್ ಗೆ ಟ್ಯಾಕ್ಸ್ ಪೇಯರ್ ಆಗಿರ್ತೀವಿ. ಇನ್ನೊಂದು ವೀಸಾಗಳನ್ನ ಪಡ್ಕೊಳ್ಳಿಕ್ಕೆ ಇದರ ಪ್ರೂಫ್ ಅನ್ನ ಬಳಸ್ಕೋಬಹುದು. ಟ್ಯಾಕ್ಸ್ ರಿಪೇಮೆಂಟ್ ಮಾಡಿದಂತ ಒಂದು ಶೀಟ್ ಇರುತ್ತೆ, ಇದನ್ನ ನಮ್ಮ ಒಂದು ಇದು ವೀಸಾ ಪಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಇನ್ನೊಂದು ನಾವು ಕರೆಂಟ್ ಅಕೌಂಟ್ ಅನ್ನ ತಗೋಬಹುದು. ಇದನ್ನ 3 ವರ್ಷ ರಿಪೇಮೆಂಟ್ ಮಾಡಿದ್ದನ್ನ ತಗೊಂಡು ಹೋಗ್ಬಿಟ್ರೆ ಕರೆಂಟ್ ಅಕೌಂಟ್ ಅನ್ನ ನಾವು ತಗೋಬಹುದು. ಅಥವಾ ಇದ್ರ ಕ್ರೆಡಿಟ್ ಕಾರ್ಡ್ ಅನ್ನ ತಗೋಬಹುದು. ಇದರಿಂದ ನಾವು ಕ್ರೆಡಿಟ್ ಕಾರ್ಡ್ ಅನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಲೋನ್ ಗಳನ್ನ ತಗೊಳ್ಳಿಕ್ಕೆ ಎಲಿಜಿಬಲ್ ಆಗ್ತೀವಿ. ಸೊ ಲೋನ್ ಗಳನ್ನ ನಾವು ತಗೊಳ್ಳಿಕ್ಕೆ, ಪರ್ಸನಲ್ ಲೋನ್ ಗಳನ್ನ ತಗೊಳ್ಳಿಕ್ಕೆ ಈ ಒಂದು ಟ್ಯಾಕ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಇದನ್ನ ಹೇಗೆ ಎಂಟ್ರಿ ಮಾಡಬೇಕು ಪ್ರೈಮ್ ಅಲ್ಲಿ ಅನ್ನೋದ್ರ ಬಗ್ಗೆ ನೋಡೋಣ. ಫಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ, ಕಂಪನಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಅನೇಬಲ್ ಅಂತ ಇದೆ, ಇಲ್ಲಿ ನನಗೆ TDS ಅನ್ನ ನಾನು ಅನೇಬಲ್ ಮಾಡ್ಕೊತೀನಿ. ಯಾಕಂದ್ರೆ ನಂಗೆ TDS ಆಕ್ಟಿವೇಟ್ ಆಗ್ಬೇಕು, ಅದಕ್ಕೆ ಇಲ್ಲಿ ನಾನು TDS ಅನ್ನ ಅನೇಬಲ್ ಮಾಡ್ಕೊತೀನಿ. ಇಲ್ಲಿ ಟ್ಯಾನ್ ನಂಬರ್ ಅಂತ ಇದೆ, ಟ್ಯಾಕ್ಸ್ ಐಡೆಂಟಿಫಿಕೇಶನ್ ನಂಬರ್ ಅಲ್ವಾ, ಟ್ಯಾಕ್ಸ್ ಕಲೆಕ್ಷನ್ ಅಂಡ್ ಡಿಡಕ್ಷನ್ ಅಕೌಂಟ್ ನಂಬರ್, ಸಾರಿ, ಟ್ಯಾಕ್ಸ್ ಡಿಡಕ್ಷನ್ ಅಂಡ್ ಕಲೆಕ್ಷನ್ ಅಕೌಂಟ್ ನಂಬರ್. ಟ್ಯಾನ್ ನಂಬರ್ ಅಂದ್ರೆ ಟ್ಯಾಕ್ಸ್ ಡಿಡಕ್ಷನ್ ಅಂಡ್ ಕಲೆಕ್ಷನ್ ಅಕೌಂಟ್ ನಂಬರ್. ನೆಕ್ಸ್ಟ್ ನಾವು ಕಂಪನಿಯವರಲ್ಲ, ಅಥವಾ ಇದು ಫ್ಲೋ ಮ್ಯಾಚ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಒಂದು ಕಂಪನಿ, ಆದ್ರಿಂದ ಇಲ್ಲಿ ಕಂಪನಿ ತಗೋಬಹುದು. ಇಲ್ಲಾಂದ್ರೆ ನಾವು ಓನ್ ಆಗಿ ಮಾಡೋದಿದ್ರೆ ಇಂಡಿವಿಜುವಲ್ ಅಲ್ಲಿ ಇದನ್ನ ತಗೋಬೇಕು. ಸೊ ಇದು ಕಂಪನಿ ಥ್ರೂ ಆದ್ರಿಂದ ಫ್ಲೋ ಮ್ಯಾಚ್ ಪ್ರೈವೇಟ್ ಲಿಮಿಟೆಡ್ ಒಂದು ಕಂಪನಿ ಆದ್ರಿಂದ ಇಲ್ಲಿ ಕಂಪನಿ ಅಂತ ತಗೊಂತಾ ಇದ್ದೀನಿ. ನೆಕ್ಸ್ಟ್ ಸೆಟ್ ಆಲ್ಟರ್ ಡೀಟೇಲ್ಸ್ ಪರ್ಸನ್ ರೆಸ್ಪಾನ್ಸಿಬಲ್ ಅಂತ ಇದೆ, ಇದನ್ನ ನೀವು ಎಸ್ ಮಾಡ್ಕೋಬೇಕು. ಇಲ್ಲಿ ಆ ವ್ಯಕ್ತಿಯ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕು. ನಾನು ಇಲ್ಲಿ ಒಬ್ಬರು ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಫ್ಲಾಟ್ ನಂಬರು ಡೀಟೇಲ್ಸ್ ಅನ್ನ ಇಲ್ಲಿ ನೀವು ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಕ್ಟಿವೇಟ್ TDS ಇನ್ ಸ್ಟಾಕ್ ಐಟಮ್. ಸ್ಟಾಕ್ ಐಟಮ್ ಮೇಲೆ TDS ಅಪ್ಲೈ ಆದ್ರೆ ಇದನ್ನ ಎಸ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ನೀವು ನೋ ಮಾಡ್ಕೊಳ್ಳಿ. ಸ್ಟಾಕ್ ಐಟಮ್ ಮೇಲೆ ನಿಮ್ಮ ಹತ್ರ ಇರುವಂತ ಐಟಮ್ ಮೇಲೆ ಅಪ್ಲೈ ಆಗ್ತಾ ಇದೆ. ನೆಕ್ಸ್ಟ್ ವೋಚರ್ ಪಾಸಿಂಗ್ ಹೋಗ್ಬೇಕು. ವೋಚರ್ ಪಾಸಿಂಗ್ ಅಲ್ಲಿ ಇಲ್ಲಿ ಒಂದು ಟ್ರಾನ್ಸಾಕ್ಷನ್ ತಗೊಂಡಿದ್ದೀನಿ. ರೆಂಟ್ ಪೇ ರುಪೀಸ್ 31,500 30 ಪ್ಲಸ್ 3,500 TDS ಅಂದ್ರೆ 31,500 ರುಪೀಸ್ಗೆ 3,500 TDS ಅನ್ನು ಅಪ್ಲೈ ಮಾಡ್ಕೊಂಡಿದ್ದಾರೆ ಫಾರ್ ದ ಮಂತ್ ಆಫ್ ಮಾರ್ಚ್ 2027. ಮೋಹನ್, ಸೊ ಅವರ ಒಂದು ಪಾನ್ ನಂಬರ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾ ಇದನ್ನ ಆಧಾರ ಇಟ್ಕೊಂಡು ಮಾಡ್ತೀನಿ. ಸೊ TDS ಒಂದು ಅಡ್ಜಸ್ಟ್ಮೆಂಟ್ ಎಂಟ್ರಿ, ಬಿಸ್ನೆಸ್ ನ ಅಡ್ಜಸ್ಟ್ಮೆಂಟ್ ಎಂಟ್ರಿ.
ಅಡ್ಜಸ್ಟ್ಮೆಂಟ್ ಎಂಟ್ರಿ ಮಾಡ್ಲಿಕ್ಕೆ ಇರುವಂತ ವೋಚರ್ ಜರ್ನಲ್ ವೋಚರ್. ಆದ್ರಿಂದ TDS ಅನ್ನೋದು ಜರ್ನಲ್ ವೋಚರ್ಗೆ ಅಪ್ಲೈ ಆಗುತ್ತೆ. ರೆಂಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ರೆಂಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಲ್ಲಿ ಅಪ್ಲಿಕೇಬಲ್ ಅಂತ ತಗೋಬೇಕು. ರೆಂಟ್ 194I ಇದು ರೆಂಟ್ ಕೋಡ್ ಇದು. ಸೊ ಈ ಒಂದು ಸೆಕ್ಷನ್ ಕೋಡ್ ಗೊತ್ತಿದ್ರೆ ಮಾತ್ರ ನೀವು TDS ಅನ್ನ ಮಾಡ್ಲಿಕ್ಕೆ ಆಗುತ್ತೆ. 194I. ಪೇಮೆಂಟ್ ಅಡ್ವೈಸ್ ಕೂಡ ಅದೇ ಆಗಿರುತ್ತೆ. ವಿತ್ ಪಾನ್ ಇದ್ದಿದ್ರಿಂದ 10%. ಇಲ್ಲಿ ಆಲ್ಟ್ ಇಲ್ಲಿ Control I, section code 194I, payment code ಕೂಡ 194I. ಇಲ್ಲಿ with PAN 10%, with PAN 10%. ಇಲ್ಲಿ ಲಿಮಿಟ್ ಅನ್ನು ಹಾಕಬೇಕು. 18 to 60 ಇಯರ್ಸ್ ಇದ್ರೆ ಒಂದು 5 lakh ವರೆಗೂ ಎಸ್ಟಿಮೇಷನ್ ಲಿಮಿಟ್ ಇರುತ್ತೆ. ಆ ಲಿಮಿಟ್ ಅನ್ನ ಎಂಟ್ರಿ ಮಾಡಬೇಕು. ನಾನು ಇಲ್ಲಿ ನಂಗೆ ಲಿಮಿಟ್ ಇಲ್ಲ, ನಾ ಡೈರೆಕ್ಟ್ ತಗೊಂತೇನೆ. 35,000 ಯಾರಿಗೆ ಇದಾಗ್ತಾ ಇದೆ ಅಂದ್ರೆ ಮೋಹನ್ ಬಂದು ಸೆಂಡ್ರಿ ಡೇಟರ್, ಅವನಿಗೆ ಕೊಡ್ತಾ ಇದೀವಿ ನಾವು. ಇಲ್ಲಿ ಈಸ್ TDS ಡಿಡಕ್ಟೇಬಲ್, ಎಸ್. ಇಲ್ಲಿ ಕಂಪನಿ ಗೌರ್ಮೆಂಟ್ ಥ್ರೂ ಆದ್ರೆ ಗೌರ್ಮೆಂಟ್ ಅಂತ ತಗೋಬೇಕು. ಕಂಪನಿ ಥ್ರೂ ಆದ್ರೆ HUF ನಾನ್ ರೆಸಿಡೆಂಟ್ ಅಥವಾ HUF ರೆಸಿಡೆಂಟ್. HUF ನಾನ್ ರೆಸಿಡೆಂಟ್. ಇಲ್ಲಿ ವೆರಿ ಇಂಪಾರ್ಟೆಂಟ್, ಪಾನ್ ಕಾರ್ಡ್ ನಂಬರ್ ಅನ್ನ ಅಪ್ಲೈ ಮಾಡ್ಲೇಬೇಕು. ನಾನು ಬೇರೆ ಹಾಕಿದ್ದೀನಿ, ಅದನ್ನೇ ತಗೊಂತೀನಿ. ಪಾನ್ ಕಾರ್ಡ್ ನಂಬರ್ ಅನ್ನ ಅಪ್ಲೈ ಹಾಕ್ಬೇಕು. ಇಲ್ಲಿ ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್, ಪಾನ್ ಡೀಟೇಲ್ಸ್ ಅಂತ ಇದೆ, ಇದನ್ನ ನೀವು ಎಸ್ ಮಾಡ್ಬೇಕು. ಪಾನ್ ಫುಲ್ ಫಾರ್ಮ್ ಬಂದು ಪರ್ಮನೆಂಟ್ ಅಕೌಂಟ್ ನಂಬರ್. ಇಲ್ಲಿ ಆಟೋಮೆಟಿಕ್ ಅದು ಕ್ಯಾಲ್ಕುಲೇಷನ್ ಮಾಡುತ್ತೆ. ಒಂದು 10% ಡಿಡಕ್ಟ್ ಮಾಡಿ 31,500 ರೂಪಾಯಿ ಅವನ ಅಕೌಂಟಿಗೆ ಕಳಿಸುತ್ತೆ. ಉಳಿದಿದ್ದು ಎಲ್ಲಿ ಹೋಗುತ್ತೆ ಅಂತ ಕೇಳುತ್ತೆ. ಸೊ ಉಳಿದಿದ್ದನ್ನ ಇಲ್ಲಿ ನಾವು TDS ಅಂತ ತಗೋಬೇಕು. 3,500 TDS. ನೆಕ್ಸ್ಟ್ ಕ್ರಿಯೇಟ್ ಮಾಡಿ TDS ಅಂಡರ್ ಬಂದು ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್. ಇಲ್ಲಿ TDS, ಇಲ್ಲಿ ರೆಂಟ್ 194I. ಈ ರೀತಿ ಎಂಟ್ರೀಸ್ ಬರುತ್ತೆ. ಸೊ ಈಗ ರಿಪೋರ್ಟ್ ಅನ್ನ ತೆಗಿಬೇಕು. ಡಿಸ್ಪ್ಲೇ ಸ್ಟ್ಯಾಟ್ಯೂಟರಿ ರಿಪೋರ್ಟ್ಸ್. Q ಬಂದಿದೆ.